ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ? ಇವತ್ತು ನಾನು ಸಂಕ್ರಾಂತಿ ಹಬ್ಬದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸ್ನೇಹಿತರೆ, ನಮ್ಮ ಮನೇಲಿ ಹೇಗೆಲ್ಲ ಸಿಂಪಲ್ ಆಗಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ನೀವೆಲ್ಲ ಹೇಗೆ ಹಬ್ಬನ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ನಾವು ಇದನ್ನ ಮಕರ ಸಂಕ್ರಾಂತಿ ಅಂತ ಆಚರಿಸ್ತೀವಿ. ತುಂಬ ಕಡೆ ತುಂಬ ಹೆಸರಿನಿಂದ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ತಮಿಳ್ನಾಡಲ್ಲಿ ಪೊಂಗಲ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ, ಗುಜರಾತಲ್ಲಿ ಉತ್ತರಾಯಣ ಅಂತ ಸೆಲೆಬ್ರೇಟ್ ಮಾಡ್ತಾರೆ, ಹಾಗೆ ಪಂಜಾಬಲ್ಲಿ ಮಾಹಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಹೆಸರುಗಳು ಬೇರೆ ಬೇರೆ ಆಗಿರ್ಬೋದು, ಬಟ್ ಆಚರಣೆ ಒಂದೇ, ಹಬ್ಬ ಒಂದೇ. ಅಂದರೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ, ಸೂರ್ಯ ತನ್ನ ಪತನ ಬದಲಾಯಿಸೋ ಅಂತ ದಿನ ಸಂಕ್ರಾಂತಿ. ಧನುರ್ ರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಪ್ರವೇಶ ಮಾಡೋದನ್ನ ನಾವು ಮಕರ ಸಂಕ್ರಾಂತಿ ಅಂತ ಆಚರಿಸ್ತೀವಿ ಸ್ನೇಹಿತರೆ. ಈ ಹಬ್ಬ ತುಂಬಾನೇ ಸ್ಪೆಷಲ್ ಅಂತ ಅಂದರೆ ರೈತರಿಗೆ ಅಂತಾನೆ ಹೇಳ್ಬೋದು. ಬಿಕಾಸ್ ಈ ಟೈಮಲ್ಲಿ ಆಲ್ಮೋಸ್ಟ್ ಭತ್ತ ಎಲ್ಲ ಕಟಾವಾಗಿರುತ್ತೆ. ಭತ್ತದ ರಾಶಿ ಮಾಡಿ ಅದಕ್ಕೆ ಪೂಜೆ ಮಾಡಿ ರೈತರುಗಳು ಸಂಕ್ರಾಂತಿನ ಆಚರಣೆ ಮಾಡ್ತಾರೆ, ಸುಗ್ಗಿ ಅಂತ. ಹಾಗೆ ನಮ್ಮ ಕಡೆ ಚಿಕ್ಕಮಂಗ್ಳೂರು ಕಡೆ ಎಲ್ಲ ಕಾಫಿ ಜಾಸ್ತಿ ಆಗಿರೋದ್ರಿಂದ ಇಲ್ಲೂ ಸಹ ಕಾಫಿ, ಈ ಟೈಮಲ್ಲಿ ಕಾಫಿ ಕುಯ್ತಾ ಇರ್ತಾರಲ್ವ, ಕಾಫಿ ಎಲ್ಲ ಆಲ್ಮೋಸ್ಟ್ ಮನೆ ಹತ್ರ ಕಣದಲ್ಲೆಲ್ಲ ಕಾಫಿ ಇರುತ್ತೆ. ಆ ಕಾಫಿನೆಲ್ಲ ಗುಡ್ಡೆ ಮಾಡಿ ಅದಕ್ಕೆ ಪೂಜೆ ಮಾಡಿ ಸಂಕ್ರಾಂತಿನ ಆಚರಿಸ್ತಾರೆ. ಹೀಗೆ ನಾನಾ ಕಡೆ ನಾನಾ ರೀತಿಯಾಗಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಸ್ನೇಹಿತರೆ. ಸೊ ಮೊದಲನೇ ಹಬ್ಬ, ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಸಹ ವಿಶ್ ಮಾಡ್ತೀನಿ. ಸ್ನೇಹಿತರೆ, ಅಮ್ಮನ ಮನೆ ಕಡೆ ಎಲ್ಲ ಹೋಳಿಗೆ ಮಾಡ್ತಾರೆ ಸಂಕ್ರಾಂತಿಗೆ. ಬಟ್ ನಮ್ಮ ಕಡೆ ಚಿಕ್ಕಮಂಗ್ಳೂರು ಕಡೆ ಹೋಳಿಗೆ ಏನು ಮಾಡಲ್ಲ ಸಂಕ್ರಾಂತಿಗೆ, ಪೊಂಗಲ್ ಮಾಡ್ತೀವಿ, ಪಾಯಸ, ಈ ಥರ ಸ್ವೀಟ್ಸ್ ಮಾಡೋದು. ಸೊ ಇವತ್ತು ನಾನು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವೀಟ್ ಪೊಂಗಲ್ನ ದೇವರಿಗೆ ನೈವೇದ್ಯಕ್ಕೆ ಇಟ್ಟು, ತಿಂಡಿಗೆ ನಮಗೆ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಎರಡೂ ಆಗುತ್ತೆ ಅಂತ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇನ್ನೂ ಏನೂ ಪ್ರಿಪ್ರೇಷನ್ ಆಗಿಲ್ಲ, ಟೈಮ್ ಆಲ್ರೆಡಿ ಆಗ್ತಾಯಿದೆ. ಇವಾಗ ಸದ್ಯಕ್ಕೆ ಪೂಜೆ ಒಂದು ಮುಗಿಸಿದ್ದೀನಿ ಅಷ್ಟೇ. ಸರಿ ಸ್ನೇಹಿತರೆ, ವಿಡಿಯೋ ಕಂಟಿನ್ಯೂ ಮಾಡೋಣ. ಫಸ್ಟ್ ನಾನು ರಂಗೋಲಿ ಹಾಕಿದ್ದೀನಿ, ಒಂದು ಪುಟ್ಟು ರಂಗೋಲಿ ಸಂಕ್ರಾಂತಿ ಸ್ಪೆಷಲ್ ತೋರಿಸ್ತೀನಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಹಬ್ಬಗಳು ಬಂತು ಅಂದರೆ ಮೊದಲನೇದಾಗಿ ಆಚರಣೆ ಶುರು ಆಗದೆ ನಾವು ಬಾಗಿಲಿಗೆ ಬಿಟ್ಟಿರೋ ರಂಗೋಲಿಯಿಂದ ಅಲ್ವಾ. ಹೊರಗಡೆಯಿಂದ ಮನೆ ಒಳಗೆ ಹೋಗೋಕ್ಕೆ ಮುಂಚೆ ಆ ರಂಗೋಲಿದೊಂದು ವೈಬ್ ಇರುತ್ತಲ್ಲ, ಅಲ್ಲೇ ನಮಗೊಂಥರ ಹಬ್ಬದ ವಾತಾವರಣ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಾನೊಂದು ಪುಟ್ಟದಾಗೆ ರಂಗೋಲಿ ಬಿಟ್ಟಿದ್ದೀನಿ. ನನಗೆ ಅಷ್ಟು ಚೆನ್ನಾಗಿ ಬಿಡ್ಸೋಕ್ಕೆ ಬರೋಲ್ಲ, ಬಟ್ ಅದರಲ್ಲೂ ಟ್ರೈ ಮಾಡಿದ್ದೀನಿ ಸ್ನೇಹಿತರೆ. ಇವಾಗ ಪೂಜೆ ಸಹ ಆಗಿದೆ ನೋಡಿ, ಪೂಜೆ ಮಾಡಿದ್ದೀನಿ. ಸ್ವೀಟ್ ಪೊಂಗಲ್ ಮತ್ತು ಎಳ್ಳು ಬೆಲ್ಲ, ಕಬ್ಬು, ಕಿತ್ಳೆಹಣ್ಣೆಲ್ಲ ಇಟ್ಟು ದೇವರಿಗೆ ನೈವೇದ್ಯ ಸಹ ಮಾಡಿದ್ದೀನಿ. ಇವಾಗ ನಾವು ತಿಂಡಿ ತಿನ್ನಬೇಕು. ತುಂಬ ಕೆಲಸಗಳು ಬಾಕಿ ಇದೆ ಸ್ನೇಹಿತರೆ. ನೋಡಿ, ನೆನ್ನೆ ತಂದಿರೋ ದಿನಸಿ ಐಟಮ್ಸ್ ಎಲ್ಲ ಅಲ್ಲೆಲ್ಲ ಇಟ್ಟಿದ್ದೀನಿ, ಅದನ್ನೆಲ್ಲ ಇವಾಗ ಸೆಟ್ರೇಟ್ ಮಾಡಬೇಕು. ನೋಡಿ, ಕಬ್ಬು ಸ್ನೇಹಿತರೆ, ಕಬ್ಬಿಗೆ ಏನು ಕಾಸ್ಟ್ಲಿ ಆಗಿದೆ ಅಂತ, ಅಷ್ಟು ಕಬ್ಬಿಗೆ 70 ರೂಪೀಸ್ ಕೊಟ್ಟಿದ್ದೀನಿ. ನಾನೇ ಯಾಮಾರೋದನ್ನ, ಅವರೇ ಯಾಮಾರಿಸಿದ್ರೆ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ದುಡ್ಡಂತೂ ಜಾಸ್ತಿ ಕೊಟ್ಟಿದ್ದೀನಿ ಕಬ್ಬಿಗೆ. ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಮತ್ತು ನನಗೆ ಹಪ್ಪಳ. ಪೊಂಗಲಿಗೆ ನನಗೆ ಹಪ್ಪಳ ಇರಲೇಬೇಕು. ಮೋನಿಗೆ ಚಿಪ್ಸ್ ಹಾಕ್ಕೊಟ್ಟೆ, ನಾನು ಹಪ್ಪಳ ಕರ್ಕೊಂಡಿದ್ದೀನಿ. ಇವಾಗ ತಿಂಡಿ ತಿಂತೀನಿ ಸ್ನೇಹಿತರೆ, ಆಮೇಲೆ ಮತ್ತೆ ನಿಮಗೆ ಸಿಗ್ತೀನಿ.
ತಿಂಡಿ ಆಯಿತು ಸ್ನೇಹಿತರೆ. ತಿಂಡಿ ಆದಮೇಲೆ ಯಾವ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟೇ ಬರೋದಿಲ್ಲ. ಸುಮ್ಮನೆ ಮೊಬೈಲ್ ನೋಡ್ತಾ ಕೂತ್ಕೊಳ್ಳೋಣ, ಇಲ್ಲ ಟಿ ವಿ ನೋಡ್ತಾ ಕೂತ್ಕೊಳ್ಳೋಣ ಅಂತ ಅನಿಸುತ್ತೆ. ನನಗೂ ಇವತ್ತು ಹಾಗೆ ಆಗ್ತಾಯಿತ್ತು. ಬಟ್ ಆದರೂ ಅಡುಗೆ ಮನೇಲಿ ಸಾಕಷ್ಟು ಕೆಲಸಗಳು ಬಾಕಿ ಇದ್ವು. ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಬಿಡೋಣ, ಆಮೇಲೆ ಆರಾಮಾಗಿ ಕೂತ್ಕೊಬೋದು ಅಂತ ಇವಾಗ ನೆನ್ನೆ ತಂದಿರೋ ದಿನಸಿ ಐಟಮ್ಸ್ನೆಲ್ಲ ಬಾಕ್ಸಿಗೆ ರೀಫಿಲ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನಾನು ದಿನಸಿ ತರೋದು ಹೇಗೆ ಗೊತ್ತಾ, ಕೆಲವೊಂದೊಂದು ಐಟಮ್ಸ್ ಕೆಲವೊಂದೊಂದು ಕಡೆಯಿಂದನೇ ಪರ್ಟಿಕ್ಯುಲರಾಗಿ ತರೋದು. ಅಂದರೆ ಈಗ ನಾನು ರಿಲಯನ್ಸ್ ಸೂಪರ್ ಮಾರ್ಕೆಟಿಗೂ ಹೋಗ್ತೀನಿ, ಮೋರಿಗೆ ಹೋಗ್ತೀನಿ, ಮತ್ತು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಆರೆಂಜ್ ಅಂತ ಒಂದು ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿಗೆ ಹೋಗ್ತೀನಿ. ಹಾಗೆ ಮನೆಗೆ ಕೆಲವೊಂದೊಂದು ದಿನಸಿನ ನಾನು ಹೋಲ್ಸೇಲ್ ಮಾಮೂಲಿ ಪ್ರಾವಿಷನ್ ಸ್ಟೋರ್ ಬರುತ್ತಲ್ಲ, ಪ್ರಾವಿಷನ್ ಸ್ಟೋರಿಂದನೂ ದಿನಸಿಗಳನ್ನ ತೊಗೊತೀನಿ ಸ್ನೇಹಿತರೆ. ಒಂದೇ ಕಡೆ ಸ್ಟಿಕ್ ಆನ್ ಆಗೋಲ್ಲ. ಬಿಕಾಸ್ ರಿಲಯನ್ಸಿಗೆ ಹೋದಾಗ ಅಲ್ಲಿ ಇದು ಕುಕ್ಕಿಂಗ್ ಆಯಿಲೆಲ್ಲ ಆಫರಲ್ಲಿರುತ್ತೆ, ಗೋಧಿ ಹಿಟ್ಟೆಲ್ಲ ಆಫರಲ್ಲಿರುತ್ತೆ. ಹಾಗೆ ಕೆಲವೊಂದೊಂದು ಐಟಮ್ಸ್ನ ಅಲ್ಲಿ ಸೆಲೆಕ್ಟ್ ಮಾಡಿ ತೊಗೊಂಡು ಬರ್ತೀನಿ. ಮತ್ತು ಈ ರೀತಿ ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಕಡಲೆ ಬೀಜ, ಈ ಥರ ದಿನಸಿ ಐಟಮ್ ಎಲ್ಲ ನಾನು ಪ್ರಾವಿಷನ್ ಸ್ಟೋರಲ್ಲೇ ತೊಗೊಳ್ಳೋದು. ಅಲ್ಲಿ ನನಗೆ ರೇಟ್ ವರ್ತ್ ಅಂತ ಅನಿಸುತ್ತೆ, ಮತ್ತು ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ರೇಟ್ ಸಹ ಅಲ್ಲಿ ನನಗೆ ವರ್ತ್ ಅಂತ ಅನಿಸುತ್ತೆ. ಹಾಗೆ ಕೆಲವೊಂದೊಂದು ಐಟಮ್ಸ್ ಕೆಲವೊಂದೊಂದು ಕಡೆನೇ ತೊಗೊಳ್ತೀನಿ ಸ್ನೇಹಿತರೆ. ಸ್ವಲ್ಪ ದುಡ್ಡು ಸೇವ್ ಮಾಡ್ಬೋದು ಹೀಗೆ ಮಾಡೋದ್ರಿಂದ. ಮೋನಿ ಮನೆ ಖರ್ಚಿಗೆ, ಪ್ರಾವಿಷನಿಗೆ ಅಂತೆಲ್ಲ ಸೆಪ್ರೇಟ್ ಇಷ್ಟಿಷ್ಟು ಅಂತ ಕೊಟ್ಬಿಟ್ಟಿರ್ತಾರೆ. ಅದರಲ್ಲಿ ನಾನು ಇನ್ನೊಂದು ಸ್ವಲ್ಪ ಉಳಿಸಿ ಆ ಸೇವ್ ಮಾಡಿರೋ ಅಮೌಂಟ್ನ ಇನ್ನೊಂದಕ್ಕೆ ಏನಕ್ಕಾದ್ರೂ ಇನ್ವೆಸ್ಟ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಅನಿಸುತ್ತೆ. ಹಾಗಾಗಿ ಆದಷ್ಟು ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಅನಿಸುತ್ತೆ. ಒಂದು ಸತಿ ಇಲ್ಲಿ, ಒಂದು ಸತಿ ಅಲ್ಲಿ ಓಡಾಡ್ಕೊಂಡು ತರಬೇಕು. ಎಲ್ಲ ಒಂದೇ ಕಡೆ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಎಲ್ಲ ಒಂದು ಕಡೆ ತೊಗೊಂಬಿಡೋಣ ಅಂತ ಯೋಚನೆ ಮಾಡೋರು ಇರ್ತಾರೆ. ಅದು ಏನು ತಪ್ಪಲ್ಲ. ಬಟ್ ನಾನು ಚಿಕ್ಕ ಪುಟ್ಟ ಅಮೌಂಟ್ ಆದರೂ ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಫೀಲ್ ಆಗುತ್ತೆ. ಹಾಗಾಗಿ ಒಂದು 5 ರೂಪಾಯಿ 10 ರೂಪಾಯಿ ಉಳಿದ್ರೂ ಅಷ್ಟೇ 10 ಉಳಿದಿನೇ 100 ಆಗುತ್ತೆ, 100 ಉಳಿದು 1000 ಆಗುತ್ತಲ್ವ. ಅದೇ ರೀತಿ ಸೇವ್ ಮಾಡಿಕೊಂಡ್ರೆ ಫ್ಯೂಚರಲ್ಲಿ ನಮಗೆ ಏನಕ್ಕಾದರೂ ಹೆಲ್ಪ್ ಆಗುತ್ತೆ ಅಂತ ನಾನು ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಒಂದು 3-4 ಕಡೆ ಈ ರೀತಿ ಶಾಪಿಂಗ್ ಮಾಡ್ತೀನಿ ಸ್ನೇಹಿತರೆ. ಇವಾಗ ಎಲ್ಲ ದಿನಸಿನೂ ರೀಫಿಲ್ ಮಾಡಿದ್ದಾಯಿತು ಬಾಕ್ಸ್ಗಳಿಗೆ. ಇವಾಗ ನಾನಿಲ್ಲಿ ಬಾಕ್ಸ್ ತೋರಿಸ್ತಾ ಇದ್ದೀನಲ್ಲ, ಇದನ್ನು ಎಳ್ಳು ಬೆಲ್ಲ ಹಾಕ್ಕೊಡೋಕ್ಕೆ ಅಂತ ತೊಗೊಂಡು ಬಂದಿದ್ದೀನಿ. 3 ಬಾಕ್ಸು ರಿಲಯನ್ಸ್ ಸೂಪರ್ ಮಾರ್ಕೆಟಲ್ಲಿ ತಂದಿದ್ದು. ಆ 3 ಬಾಕ್ಸಿಗೆ 80 ರೂಪೀಸ್ ಸ್ನೇಹಿತರೆ, 79 ರೂಪೀಸು. ಸೊ ನನ್ನ ಪ್ರಕಾರ ನನ್ನ ತಲೆಯಲ್ಲಿ ಇದ್ದಿದ್ದು 3 ಮನೆ ಅಂತ. ನಮ್ಮ ಓನರ್ ಆಂಟಿ ಮನೆ, ಮತ್ತು ರಶ್ಮಿ ಮನೆ, ಲಲಿತತ್ತೆ ಮನೆ, ಇವ್ರು 3 ಜನ ಮನೆಗೆ ಎಳ್ಳು ಬೆಲ್ಲ ಕೊಡೋಣ, ಶಾಸ್ತ್ರಕ್ಕಾರು ಎಳ್ಳು ಬೆಲ್ಲ ಹಂಚಬೇಕು ಅಂತ 3 ಬಾಕ್ಸ್ ತೊಗೊಂಡು ಬಂದಿದ್ದೆ. ಕ್ವಾಲಿಟಿ ಚೆನ್ನಾಗಿದೆ, ದಪ್ಪ ಇದೆ. ಜಾಸ್ತಿ ಮನೆಗಳಿಗೇನು ಹೋಗಲ್ವಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಈ ಬಾಕ್ಸ್ ತೊಗೊಂಡು ಬಂದಿದ್ದೆ. ಬಟ್ ಅದು ಇನ್ನೂ 2 ಮನೆ ಎಕ್ಸ್ಟ್ರಾ ಆಗೋಯಿತು ಸ್ನೇಹಿತರೆ. ನನಗೊಂಥರ ಅನ್ನಿಸ್ತು, ಒಬ್ಬರು ಮನೆಗೆ ಬಾಕ್ಸ್, ಒಬ್ಬರು ಮನೆಗೆ ಪ್ಯಾಕೆಟಲ್ಲಿ ಕೊಡಬೇಕಲ್ಲ ಅಂತ. ಬಟ್ ನಾನು ಏನೂ ಮಾಡೋ ಪರಿಸ್ಥಿತಿಲೇ ಇರಲಿಲ್ಲ. ಸೊ ಅವರಿಗೆಲ್ಲ ನಾನು ಜಿಪ್ಲಾಕ್ ಕವರಲ್ಲಿ ಮಾಡಿಕೊಟ್ಟೆ ಸ್ನೇಹಿತರೆ. ನನ್ನದೇ ಮಾತಾಯಿತು, ನನ್ನದೇ ಕತೆ ಆಯಿತು. ಆದರೆ ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ, ಸಂಕ್ರಾಂತಿ ಬಗ್ಗೆನೂ ಸ್ವಲ್ಪ ಮಾತಾಡೋಣ ಅಲ್ವಾ. ನಾನು ಆವಾಗಲೇ ಹೇಳ್ದಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಸ್ನೇಹಿತರೆ. ವರ್ಷದ ಮೊದಲ ಹಬ್ಬ ಹಾಗೂ ಪ್ರಮುಖ ಹಬ್ಬ ಅಂತ ಕೂಡ ಕರಿಬೋದು. ಸಂಕ್ರಾಂತಿ ಉತ್ತರಾಯಣದ ಪರ್ವ ಪುಣ್ಯ ಕಾಲ. ಇಡೀ ಜಗತ್ತಿಗೆ ಬೆಳಕು ಕೊಡೋ ಸೂರ್ಯ ಪಥವನ್ನು ಬದಲಾಯಿಸುವ ಕಾಲ. ಸುಗ್ಗಿ ಸಂಭ್ರಮ, ರೈತರಿಗೆ ತುಂಬ ವಿಶೇಷ ಈ ಸಂಕ್ರಾಂತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೂರ್ಯ ದಕ್ಷಿಣಾಭಿಮುಖದಲ್ಲಿ ಚಲಿಸುತ್ತಿದ್ದ ಸೂರ್ಯ ಉತ್ತರಾಭಿಮುಖದಲ್ಲಿ ಚಲಿಸೋಕ್ಕೆ ಶುರು ಮಾಡೋ ಅಂಥ ಪುಣ್ಯಕಾಲ ಅಂತಲೇ ಹೇಳ್ಬೋದು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗೆ ಸಂಕ್ರಾಂತಿಲಿ ಎತ್ತುಗಳಿಗೆ ಅಲಂಕಾರ ಮಾಡ್ತಾರೆ, ಕಿಚ್ಚಾಯಿಸ್ತಾರೆ. ಕಿಚ್ಚೇನಕ್ಕೆ ಹಾಯಿಸ್ತಾರೆ ಅಂದರೆ ಬೆಂಕಿಲಿ ದಾಟಿಸ್ತಾರಲ್ಲ ಎತ್ತುಗಳನ್ನೆಲ್ಲ, ಅದಕ್ಕೆ ಏನು ರೋಗಗಳು ಬರಬಾರ್ದು ಅನ್ನೋ ದೃಷ್ಟಿಯಿಂದ ಆ ಥರ ಮಾಡ್ತಾರಂತೆ. ನಮ್ಮ ಬಿಕ್ಕೆ ಮನೆಯಲ್ಲೂ ಅಂದರೆ ನಮ್ಮ ಅತ್ತೆ ಮನೆಯಲ್ಲೂ ಎಲ್ಲ ಅವಾಗ ಕರುಗಳಿಗೆ, ಎತ್ತುಗಳಿಗೆಲ್ಲ ಸಂಕ್ರಾಂತಿ ಹಬ್ಬದ ದಿನ ಇದು ಬರೆ ಹಾಕ್ತಿದ್ರಂತೆ. ಅಂದರೆ ಯಾವುದೇ ರೀತಿ ಕಾಯಿಲೆಗಳು ಬರಬಾರ್ದು ಅಂತ. ಏನೋ ಒಂಥರ ವಿಶೇಷ ಅನಿಸುತ್ತೆ ಆಚರಣೆಗಳು. ಸಂಕ್ರಾಂತಿಲಿ ಎಳ್ಳು ಬೆಲ್ಲ ಹಂಚಬೇಕು, ಎಳ್ಳು ಬೆಲ್ಲ ತಿನ್ನಬೇಕು ಅಂತ ಗೊತ್ತು. ಇದ್ರ ಹಿಂದೆ ಸೈಂಟಿಫಿಕ್ ರೀಸನ್ ಸಹ ಇದೆ ಸ್ನೇಹಿತರೆ. ಇವಾಗ ವಿಂಟರ್ ಆಗಿರೋದ್ರಿಂದ ನಮ್ಮ ಸ್ಕಿನ್ ತುಂಬ ಡ್ರೈ ಆಗುತ್ತೆ, ಮಾಯಿಶ್ಚರ್ನ ಕಳ್ಕೊಳ್ಳುತ್ತೆ ನಮ್ಮ ಸ್ಕಿನ್ನು. ಈ ಟೈಮಲ್ಲಿ ನಮಗೆ ಆಯಿಲ್ ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಏನಂತಾರೆ ಸ್ಕಿನ್ನಿಗೆ. ಹಾಗಾಗಿ ಎಳ್ಳು ಬೆಲ್ಲ ತಿನ್ನೋದ್ರಿಂದ ನಮಗೆ ಆ ಆಯಿಲ್ ಕಂಟೆಂಟ್ ಸಿಗುತ್ತೆ. ಅಂದರೆ ನಾವು ಎಳ್ಳು ಬೆಲ್ಲದಲ್ಲಿ ಕೊಬ್ಬರಿ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಮತ್ತು ಎಳ್ಳಾಗಿರ್ಬೋದು, ಇದೆಲ್ಲ ತುಂಬಾ ಆಯಿಲ್ ಕಂಟೆಂಟ್ ರಿಚ್ ಐಟಮ್ಸ್.
ಸೊ ನಾವು ಅದನ್ನು ತಿನ್ನೋದ್ರಿಂದ ನಮಗೆ ಈ ವಾತಾವರಣಕ್ಕೆ ಅಂದರೆ ಈ ವಿಂಟರಿಗೆ ನಮ್ಮ ಸ್ಕಿನ್ ಸಹ ಚೆನ್ನಾಗಿರುತ್ತೆ, ತ್ವಚೆನ ಮೇಂಟೈನ್ ಮಾಡ್ಕೋಬೋದು. ಹಾಗೆ ಸಂಕ್ರಾಂತಿಲಿ ಎಣ್ಣೆ ಸ್ನಾನ ಸಹ ಮಾಡ್ತಾರೆ. ಇವಾಗೆಲ್ಲ ಸ್ಕಿನ್ ಡ್ರೈ ಆಗಿಬಿಟ್ಟಿರುತ್ತಲ್ವ, ಹಾಗಾಗಿ ನಾವು ಎಣ್ಣೆ ಸ್ನಾನ ಮಾಡೋದ್ರಿಂದ ಸ್ಕಿನ್ ಸಹ ನಾವು ಮೇಂಟೈನ್ ಮಾಡ್ಬೋದು. ಪ್ರತಿಯೊಂದು ಹಬ್ಬದಿಂದ ಏನಾದರೂ ಒಂದು ಸೈಂಟಿಫಿಕ್ ರೀಸನ್ ಸಹ ಇರುತ್ತೆ ಅಲ್ವಾ ಸ್ನೇಹಿತರೆ. ನೀಟಾಗಿ ಎಲ್ಲ ಒಂದೇ ಕಡೆ ಜೋಡಿಸಿಟ್ಬಿಟ್ಟಿದ್ದೀನಿ. ಕಿತ್ಳೆಹಣ್ಣು, ಕಬ್ಬು ಮತ್ತು ಎಳ್ಳು ಪ್ಯಾಕೆಟ್ ಎಲ್ಲ 2 ಎಳ್ಳು ಪ್ಯಾಕೆಟ್ ಎಕ್ಸ್ಟ್ರಾ ಮಾಡಿದ್ದೀನಿ ಸ್ನೇಹಿತರೆ, ಇರಲಿ ಅಂತ, ಯಾರು ಮನೆಗೆ ಬಂದರೆ ಕೊಡಬೇಕಲ್ಲ ಅಂತ. ಮತ್ತು ಶಾಸ್ತ್ರಕ್ಕೆ ಎಳ್ಳು ಕೊಡಬೇಕು, ಎಳ್ಳು ಬೀರಬೇಕು ಅಂತಾರಲ್ಲ, ಹಾಗಾಗಿ ನಾನೊಂದು 3 ಮನೆಗೆ ಕೊಟ್ಟು ಬರೋಣ ಅಂತ 3 ಬಾಕ್ಸ್ ತಂದಿದ್ದೆ. ಅದಕ್ಕೂ ಸಹ ಎಳ್ಳು ಬೆಲ್ಲ ಹಾಕಿಟ್ಟಿದ್ದೀನಿ. ನನಗೇನು ಇಂಟ್ರೆಸ್ಟ್ ಇಲ್ಲ, ಬಟ್ ಶಾಸ್ತ್ರ ಎಳ್ಳು ಬೆಲ್ಲ ಬೀರಬೇಕು ಅಂತಾರೆ ಅಂತ ಒಂದು 3 ಮನೆಗೆ ಹೋಗಿ ಬರ್ತೀನಿ ಅಷ್ಟೇ ಸ್ನೇಹಿತರೆ. ಎಳ್ಳು ಬೆಲ್ಲ ನಾನು ಮನೇಲಿ ಮಾಡಿರೋದಲ್ಲ ಸ್ನೇಹಿತರೆ, ಅಂಗಡಿಯಿಂದ ತಂದಿರೋದು. ಯಾಕೋ ಈ ಸತಿ ಮನೇಲಿ ಏನು ಎಳ್ಳು ಬೆಲ್ಲ ಮಾಡೋದಕ್ಕೆ ಇಂಟ್ರೆಸ್ಟೇ ಬರಲಿಲ್ಲ. ಅದು ಇದು ಕೆಲಸ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಸಹ ಆಗೋಯ್ತು. ಊರಿಂದ ನಮ್ಮ ಚಿಕ್ಕತ್ತೆ ಚಿಕ್ಕ ಮಾವ ಬಂದಿದ್ದರು. ಅವ್ರಿಗೆ ಅಂತ ಸ್ಪೆಷಲಾಗಿ ಟೊಮೊಟೊ ರೈಸ್ ಮತ್ತು ಬೇಬಿಕಾರ್ನ್ ಡ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮೋನಿ ಅವರೆಕಾಳೆಲ್ಲ ಹಾಕಿ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ 1 kg ಅವರೆಕಾಳು ಬಿಡಿಸಿದ್ದಾರೆ. ಸೊ ಫ್ರೆಶ್ ಆಗಿರೋ ಅವರೆಕಾಳು ಹಾಕಿ ಒಳ್ಳೆ ಟೊಮೊಟೊ ರೈಸ್ ಮಾಡ್ತಾಯಿದ್ದಾರೆ. ನಾನಿಲ್ಲಿ ಮೊಸರು ಬಜ್ಜಿ ಮಾಡೋಣ ಅಂತ ಎಲ್ಲ ಸೌತೆಕಾಯಿ ಹೆಚ್ಚುತ್ತಾ ಇದ್ದೀನಿ. ಹಾಗೆ ಡ್ರೈ ಬೇಬಿಕಾರ್ನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬೇಬಿಕಾರ್ನ್ ಡ್ರೈ ಹೇಗೆ ಮಾಡಿದೆ ಅಂತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ತುಂಬಾ ಸುಲಭ, ತುಂಬಾ ಟೇಸ್ಟಿಯಾಗಿ ಸಹ ಇತ್ತು. ಸೊ ಇವಾಗ ಅಡುಗೆ ಮಾಡಿ ಊಟ ಮಾಡಿ ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಮಾತಾಡಲ್ವಾ ರಶ್ಮಿ? ಹ್ಯಾಪಿ ಸಂಕ್ರಾಂತಿ. ರಶ್ಮಿನ ತೋರಿಸಿದೀನಿ ಬಿಡು. ಜಡೆ ನೋಡಿ ಎಷ್ಟು ಬೆಳ್ಕೋಗ್ತೀವಿ. ದೊಡ್ಡ ಹಾಕೊಳ್ತೀನಿ ಜಡೆ ಅಂತ. ಹೌದಾ? ಅದೆಲ್ಲ ಮನೆ ಕಡಿಸ್ತಾ ಇದಾರೆ, ಯಾರಿಗ್ ಬೇಕಾಗಿದೆ ಆ ಮನೆ ನೋಡ್ರಿ, ಮುಂದಿನ ವಾರ ಓಪನ್ ಆಗುತ್ತೆ. ಸ್ನೇಹಿತರೆ, ಆಲ್ರೆಡಿ 6 ಗಂಟೆ ಆಗೋಯ್ತು. ರಶ್ಮಿ ಮತ್ತು ತೇಜು ಬಂದಿದ್ರು ಮನೆಗೆ ಎಳ್ಳು ಬೆಲ್ಲ ಕೊಡೋಕ್ಕೆ ಅಂತ. ನಾವು ಓನರ್ ಆಂಟಿ ಮನೆಗೂ ಹೋಗಿ ಅಲ್ಲೂ ಸಹ ಎಳ್ಳು ಬೆಲ್ಲ ಕೊಟ್ಟು ಇವಾಗ ಮೋನಿ ಅವರ ಕಸಿನ್ ದರ್ಶು ಅಂತ ಇದ್ದಾರೆ, ದರ್ಶನ್ ಅಂತ, ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆದಮೇಲೆ ಅವ್ರ ಮನೆಗೆ ಹೋಗ್ತಾ ಇರೋದು. ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ದರ್ಶು ಮನೆಗೆ ಹೋಗಿದ್ದು.
ತುಂಬ ಖುಷಿ ಆಯಿತು. ಇಲ್ಲಿ ಚೋಟಿದಾಳಲ್ಲ ಆದ್ಯ ಅಂತ, ಮೋನಿ ಫೇವ್ರೆಟ್ ಇವಳು. ಅವಳಿಗೂ ಮೋನಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಸಡನ್ನಾಗಿ ಹೋಗೋಣ ಪುಟ್ಟು ಅಂತ ಅಂದರು. ಸರಿ ಅಂತ ನಾನು ಹೊರಟೆ. ಸೊ ನಮಗೂ ಖುಷಿ ಆಯಿತು ಅಲ್ಲಿಗೆ ಹೋಗಿದ್ದು. ಆದಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳಲ್ವಾ. ನೀನು ಹೇಳು ಅಕ್ಕಂಗೆ ಹ್ಯಾಪಿ ಸಂಕ್ರಾಂತಿ ಅಂತ. ಪುನರ್ವಿ ಇಲ್ಲಿ ಹೇಳು, ಇಲ್ಲಿ ಮೊಬೈಲ್ ನೋಡ್ಕೊಂಡು ಹೇಳು. ನಗಡು ಸ್ನೇಹಿತರೆ, ಇವಾಗ ಒಂದು ಗ್ರೂಪ್ ಪಿಕ್ ತಗೊಂಡ್ವಿ, ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಅವಳೇ ಉಷಾ, ಕೆಳಗಡೆ ಕೂತಿದ್ದಾಳಲ್ಲ ಅವಳು ಉಷಾ. ಸ್ನೇಹಿತರೆ, ಇವಾಗ ಅಲ್ಲಿಂದ ನಮ್ಮ ಚಿಕ್ಕತ್ತೆ ಅವರ ಅಮ್ಮನ ಮನೆ, ಅಂದರೆ ಸುನೀತಾ ಆಂಟಿ ಅಂತ ಹೇಳ್ತಿರ್ತೀನಲ್ಲ, ಅವರ ಅಮ್ಮನ ಮನೆಗೆ ಬಂದಿದ್ದೀವಿ. ಅಲ್ಲಿಗೂ ಬಂದು ಅಜ್ಜಿಗೆ ಹೇಳ್ಕೊಟ್ಟು ಮಾತಾಡಿಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಇವಾಗ ಲಲಿತತೆ ಮನೆಗೆ ಬಂದಿದ್ದೀವಿ. ಸ್ನೇಹಿತರೆ, ಲಲಿತತೆ ಮನೇಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾರೆ. ಅಯ್ಯಪ್ಪ ಸ್ವಾಮಿ ಪೂಜೆ ಅಂದರೆ ಮಾವ ತುಂಬ ವರ್ಷ ಶಬರಿಮಲೆಗೆ ಹೋಗಿ ಬಂದಿದ್ದಾರೆ. ಇವಾಗ ಮನೇಲೇ ಫೋಟೋ ಇಟ್ಕೊಂಡು ಇದು ಜ್ಯೋತಿ ಕಾಣಿಸುತ್ತಲ್ಲ, ಜ್ಯೋತಿ ಕಾಣಿಸೋ ದಿನ ಮನೇಲಿ ಏನಾದ್ರು ಈ ರೀತಿ ಕಡುಬು ಸಾಂಬಾರೆಲ್ಲ ಮಾಡಿ ದೇವರಿಗೆ ಎಡೆ ಮಾಡಿ ಊಟ ಮಾಡೋದು. ನಾವು ಎಳ್ಳು ಬೆಲ್ಲ ಕೊಡೋಣ ಅಂತ ಹೋದ್ವಿ. ನಮಗೂ ಸಹ ಪ್ರಸಾದ ಸಿಕ್ತು. ಅಲ್ಲೇ ಕಡುಬು ಕೋಸಂಬರಿ ಪಾಯಸ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ. ಸ್ನೇಹಿತರೆ, ಸಂಕ್ರಾಂತಿಲಿ ಇನ್ನೊಂದು ವಿಶೇಷತೆ ಏನಂದರೆ, ಈ ರೀತಿ ಮಕ್ಕಳುಗಳಿಗೆ ಆರತಿ ಮಾಡಿ ಎಳ್ಳು ಬೆಲ್ಲನ ಎರೆಯೋದು ತುಂಬ ವಿಶೇಷ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯದು ಕೂಡ ಆ ರೀತಿ ಮಾಡಿದ್ರೆ. ಇವಾಗ ತೇಜುನ ಕೂರಿಸಿ ನಾವೆಲ್ಲ ಇಲ್ಲಿ ಆರತಿ ಮಾಡಿ ಎಳ್ಳು ಬೆಲ್ಲ ಎರಿತಾ ಇದ್ದೀವಿ. ಸ್ನೇಹಿತರೆ, ಇವಾಗ ಮನೆಗೆ ಹೊರಟಿದ್ದೀವಿ. ಇನ್ನೇನು ರಶ್ಮಿ ಮನೆಗೆ ಹೋಗಿ ಅಲ್ಲಿ ಎಳ್ಳು ಬೆಲ್ಲ ಕೊಟ್ಟು ನಾನು ವಾಪಸ್ ಮನೆಗೆ ಹೋಗ್ತೀನಿ. ಇಷ್ಟೇ ನಮ್ಮ ಸಂಕ್ರಾಂತಿ ಹಬ್ಬದ ಸಂಭ್ರಮ ಅಂತ ಹೇಳ್ಬೋದು. ಸ್ನೇಹಿತರೆ, ಹೇಗೆ ಅನ್ನಿಸ್ತು ನಿಮಗೆ? ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡ್ತಿರಲ್ಲ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ನಿಮ್ಮ ಪ್ರೀತಿಯ ಪುಟ್ಟೂಸ್ ದುನಿಯಾ. ಬಾಯ್ ಬಾಯ್.